ಕರ್ನಾಟಕ ಪ್ರದೇಶ ಸಾಕಷ್ಟು 15 ವರ್ಷ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಕೆಲಸ ಮಾಡಿ ಈಗ KPCCಯ ಸದಸ್ಯರಾಗಿ ಕೆಲಸ ಮಾಡ್ತಕ್ಕಂಥ ನಮ್ಮ ನೀಲಕಂಠ ಮೂಲಿಗೆ ಸಾಹೇಬರು ಕೂಡ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಮುಗಿದ ನಂತರ ಊಟದ ವ್ಯವಸ್ಥೆಯನ್ನು ಕೂಡ ಏರ್ಪಡಿಸಿದ್ದಾರೆ. ದಯವಿಟ್ಟು ಎಲ್ಲರೂ ಈ ಒಂದು ಪ್ರಸಾದವನ್ನು ಸ್ವೀಕಾರ ಮಾಡ್ಕೊಂಡು ಹೋಗ್ಬೇಕಂತ ಹೇಳಿ ನಾನು ಕೇಳ್ಕೊತೀನಿ. ಇಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯರೇ, ಮಾಧ್ಯಮದ ಮಿತ್ರರೇ ಮತ್ತು ತಾವೆಲ್ಲರೂ ಕೂಡ ಇಲ್ಲಿ ಬಂದಿರುವಂತಹ ಸರ್ವರಿಗೂ ಎಲ್ಲರೂ ಕೂಡ ನಾನು ಹೃತ್ಪೂರ್ವಕವಾದ ನಮಸ್ಕಾರಗಳು. ಈಗಾದರೆ ನಮ್ಮ ಕ್ಷೇತ್ರಕ್ಕೆ ಹೋಗಬೇಕು. ನಾನು ಇವತ್ತು ಸಣ್ಣ ನೀರಾವರಿ ಸಚಿವ ಆಗಿದ್ದೀನಂದ್ರೆ ನನ್ನ ಒಂದು ಬಹಳ ದೊಡ್ಡ ಜವಾಬ್ದಾರಿ. ಇಂತಹ ಒಂದು ಬರಗಾಲ ಪರಿಸ್ಥಿತಿಯಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಕೆಲಸ ಕಾರ್ಯಗಳನ್ನು ಕೂಡ ನಾವು ಮಾಡ್ಬೋದು. ಆ ಒಂದು ಕಾರಣಕ್ಕಾಗಿ ಇವತ್ತು ನಾವಿಲ್ಲಿ ಬಂದಿದ್ದೀವಿ. ತಾವು ಇಷ್ಟೊಂದು ಸಂಖ್ಯೆಯಲ್ಲಿ ತಾವು ಬಂದು ನಾನೇನು ಕೂಡ 3 ಬಾರಿ ಶಾಸಕನಾಗಿ ಬಹಳಷ್ಟು ಜನ ನಮ್ಮವರಿದ್ದಾರೆ. ನಮ್ಮೆಲ್ಲರ ಒಂದು ಸಹಕಾರದಿಂದ, ಎಲ್ಲರ ಒಂದು ಸಹಕಾರ ಸಹಯೋಗದಿಂದ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ಜೇವರಿ ಮತಕ್ಷೇತ್ರ ಅಂತೂ ಮೊದಲಿಂದ ಇದೆ. ಅವರು ನಮಗೆ ಆಶೀರ್ವಾದ ಮಾಡಿಲ್ಲ ಅಂದ್ರೆ ನಾನು ಈ ಒಂದು ವೇದಿಕೆ ಮೇಲೆ ಶಾಸಕನು ಆಗಕ್ಕೆ ಸಾಧ್ಯ ಇರಲಿಲ್ಲ. ನಾನು ಬೇರೆ KKRDB ಚೇರ್ಮನ್ ಆಗಲಿ ಮತ್ತು ಇವತ್ತಿನ ದಿವಸ ಸಣ್ಣ ನೀರಾವರಿ ಮತ್ತು ಸೈನ್ಸ್ ಅಂಡ್ ಟೆಕ್ನಾಲಜಿ ಸಚಿವನಾಗಿ ತಮ್ಮ ಮುಂದೆ ನಿಂತಿದ್ದೇನೆಂದರೆ ಸಾಧ್ಯ ಆಗ್ತಿರಲಿಲ್ಲ. ಆದರೆ ಕಲಬುರಗಿಯಲ್ಲೂ ಕೂಡ ಬಹಳಷ್ಟು ಜನ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ತಾವೆಲ್ಲರೂ ಕೂಡ ನಮ್ಮ ತಂದೆಯವರಿಗೆ ಯಾವ ಒಂದು ರೀತಿಯಿಂದ ಸಹಕಾರ ಸಹಯೋಗ ಮಾಡಿದ್ದೀರಿ, ಅದೇ ಒಂದು ರೀತಿಯಿಂದ ನನಗೂ ಕೂಡ 3 ಬಾರಿ ಸತತವಾಗಿ ಶಾಸಕನಾಗಿ ತಾವು ಕಳಿಸಿದ್ದೀರಿ. ನಾಳೆನೂ ಕೂಡ ನಾನು ಜೇವರ್ಗಿಗೆ ನಮ್ಮ ಮತಕ್ಷೇತ್ರಕ್ಕೆ ನಾನು ಮೊದಲ ಬಾರಿಗೆ ಸಚಿವನಾದ ನಂತರ ನಾನು ಹೋಗ್ತಾ ಇದ್ದೀನಿ.